ಡಿಕೆಶಿ ಸಂಪುಟ ಸೇರಲು ಶಾಸಕರ ನಡುವೆ ಈಗ ಪೈಪೋಟಿ ಕೂಡ ನಡೀತಾ ಇದೆ. ಸಂಪುಟ ಸೇರಲು ಆಕಾಂಕ್ಷಿಗಳಿಂದ ಲಾಬಿ ಕೂಡ ಮುಂದುವರಿತಾ ಇದೆ. ಇಷ್ಟು ದಿನ ಸಿಎಂ ವಿಚಾರದಲ್ಲಿ ಇದೇ ಆಗ್ತಿತ್ತು. ಈಗ ಡಿಸಿಎಂ ಮೊದಲ ಪಟ್ಟಿಯಲ್ಲೇ ಬರಲು ಕಾಯ್ತಾ ಇರುವಂತಹ ಪ್ರಭಾವಿ ಶಾಸಕರು ಈ ಬಾರಿ ಸಂಪುಟದಲ್ಲಿ ಸೇರ್ಪಡೆಗಾಗಿ ಹೊಸ ಶಾಸಕರು ಹಠವನ್ನ ಹಿಡಿದಿದ್ದಾರೆ. ಸಚಿವ ಆಕಾಂಕ್ಷಿಗಳೆಲ್ಲರೂ ಕೂಡ ಸಂಪುಟದಲ್ಲಿ ಅವಕಾಶ ಸಿಗಲೇಬೇಕು ಅಂತ ಹೇಳಿ ಮಾಜಿ ಸಚಿವರು ಬಹಳಷ್ಟು ಸರ್ಕಸ್ ಮಾಡ್ತಿದ್ದಾರೆ. ಇದರ ಜೊತೆಗೆ ಡಿಸಿಎಂ ಸ್ಥಾನಕ್ಕೂ ಕೂಡ ಹಲವು ನಾಯಕರು ಈಗ ಪೈಪೋಟಿ ನಡೆಸ್ತಾ ಇದ್ದಾರೆ. ಸಮುದಾಯವಾರು ಡಿಸಿಎಂ ಸ್ಥಾನ ಕೊಡಬೇಕು ಅಂತ ಹೇಳಿ ಬೇಡಿಕೆ ಇಡುತ್ತಿದ್ದಾರೆ. ಎಲ್ಲಾ ವಿಚಾರಗಳ ಬಗ್ಗೆ ಕ್ಲಾರಿಟಿ ತೆಗೆದುಕೊಳ್ತಾರೆ ಡಿಕೆಶಿ ಇನ್ನೇನು. ಹಾಗಾಗಿ ದೆಹಲಿಗೆ ಹೋಗ್ತಿದ್ದಾರೆ. ಅತ್ಯಾಪ್ತರಿಗೂ ಕೂಡ ಸಚಿವ ಸ್ಥಾನ ಕೊಡಿಸ್ತಾರಂತೆ ಡಿಕೆ ಶಿವಕುಮಾರ್. ಹೀಗೆ ತಮ್ಮ ಬಣದವರು ಅಥವಾ ತಮ್ಮ ಆಪ್ತರಿಗೋಸ್ಕರ ಒಂದಷ್ಟು ಸರ್ಕಸ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರನೇ ಒಂದು ಪಟ್ಟಿ ರೆಡಿ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಸಂಪುಟ ಸೇರಲು ಈಗಾಗಲೇ ಆಕಾಂಕ್ಷಿಗಳು ತಾ ಮುಂದು ನಾ ಮುಂದು ಅಂತಿದ್ದಾರೆ. ಅದರಲ್ಲೂ ಕೂಡ ಹೊಸದಾಗಿ ನೇಮಕ ಆಗಿರುವಂತಹ ಶಾಸಕರು ನಮಗೆ ಸಚಿವ ಸ್ಥಾನ ಕೊಡಿ, ನಾವೆಲ್ಲ ಸಚಿವ ಆಕಾಂಕ್ಷಿಗಳು ಅಂತ ಹೇಳಿ ಅವ್ರು ಮುಂದಾಗ್ತಿದ್ದಾರೆ. ಮತ್ತೊಂದು ಕಡೆ ಮೋಸ್ಟ್ ಸೀನಿಯರ್ಸ್ ಇರುವಂತಹ ಕೆಲವೊಂದು ನಾಯಕರು ನಮಗೆ ಉಪಮುಖ್ಯಮಂತ್ರಿ ಪಟ್ಟ ಕೊಡಿ, ಕೊಟ್ರೆ ಅದನ್ನ ಕೊಡಿ, ಇಲ್ಲ ಅಂತಂದ್ರೆ ಯಾವ ಸ್ಥಾನನೂ ಬೇಡ, ಯಾವ ಇಲಾಖೆನೂ ಬೇಡ ಅಂತೇಳಿ ಗೃಹ ಸಚಿವರು ಕೂಡ ಇದೇ ರೀತಿಯಾದಂತಹ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಅದರ ಜೊತೆಗೆ ಸಚಿವ ಸ್ಥಾನಗಳು. ಈಗ ಹೊಸದಾಗಿ ನೇಮಕ ಆಗಿರುವಂತಹ ಶಾಸಕರು ಕೂಡ ಒಂದಷ್ಟು ಜನ ಶಾಸಕರು ನಮಗೂ ಕೂಡ ಸಚಿವ ಸ್ಥಾನ ಕೊಡಿ, ನಾವು ಕೂಡ ಸಚಿವ ಆಕಾಂಕ್ಷಿಗಳು ಅಂತ ಹೇಳಿ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ. ಇದಕ್ಕೆ ಹೈಕಮಾಂಡ್ ಎಷ್ಟು ಮಟ್ಟಿಗೆ ಒಪ್ಕೊಳ್ಳುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ.